ಇದರ ಜೊತೆಗೆ ಕೋಲಾರದ KMFನಲ್ಲೂ ಕೂಡ ಈಗ ಅಕ್ರಮ ನೇಮಕಾತಿಯ ಬಗ್ಗೆ ವಾಸ್ತವ ಬರ್ತಾ ಇದೆ. ಕೋಲಾರ ನೇಮಕಾತಿಯಲ್ಲೂ ಕೂಡ ಇನ್ಫ್ಯಾಕ್ಟ್ KMF ನೇಮಕಾತಿಯಲ್ಲೂ ಕೂಡ ಈಗ ಅಕ್ರಮ ಆಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳು ಕಂಡು ಬರ್ತಾ ಇದೆ. ಕೋಲಾರದ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ದೊಡ್ಡ ದಂಧೆಯೇ ನಡೆದಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತದೆ. ಇಲ್ಲಿ ವಿದ್ಯಾ ಅರ್ಹತೆಗಿಂತ ಶಿಫಾರಸು ಪತ್ರವೇ ಮುಖ್ಯ ಅನ್ನುವಂಥ ಆರೋಪಗಳು ಕೂಡ ಇದೆ. ಶಿಫಾರಸಿದ್ದವರಿಗೆ ಮಾತ್ರ KMFನಲ್ಲಿ ಕೆಲಸ ಅನ್ನುವಂಥ ಆರೋಪಗಳು ಈಗ ಗಂಭೀರವಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೇಮಕಾತಿ ಪಟ್ಟಿ ವೈರಲ್ ಆಗ್ತಾ ಇದೆ. ಇನ್ನು ಪಟ್ಟಿನೇ ಹೊರಬಿದ್ದಿಲ್ಲ, ಅದಕ್ಕೂ ಮೊದಲನೇ ನೇಮಕಾತಿ ಪಟ್ಟಿ ಈಗ ವೈರಲ್ ಆಗ್ತಾ ಇದೆ. ನೇಮಕಾತಿಯಲ್ಲಿ ಲಕ್ಷ ಹಣ ನೀಡಿ ಡೀಲ್ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ಸೆಪ್ಟೆಂಬರ್ನಲ್ಲಿ ಕರೆಯಲಾಗಿದ್ದಂಥ 81 ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂತೆ ಬರ್ತಾ ಇರುವಂಥ ಆರೋಪ. 1.5 ತಿಂಗಳ ಹಿಂದೆ ಲಿಖಿತ ಪರೀಕ್ಷೆ ಕೂಡ ನಡೆದಿತ್ತು. ಇನ್ನು ಕೋಲಾರ KMFನಲ್ಲಿ ಈ ರೀತಿಯಂಥ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಈ ಪಟ್ಟಿ ಏನು ಬರ್ತಾ ಇದೆ, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಪಟ್ಟಿ ಇದು. ಇನ್ನು ಪರೀಕ್ಷೆ ಆಗಿದೆ, 1.5 ತಿಂಗಳ ಹಿಂದಷ್ಟೇ ಲಿಖಿತ ಪರೀಕ್ಷೆ ಆಗಿದೆ. ಇನ್ನು ನೇಮಕಾತಿಯ ಅಂತಿಮ ಪಟ್ಟಿ ಬಿಡುಗಡೆ ಆಗಿಲ್ಲ. ಅದಾಗಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಈ ಪಟ್ಟಿ ಏನಿದೆ ಇದು ಹರಿದಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನು ಈಗ ಮುಂದಿಟ್ಟುಕೊಂಡು ಆರೋಪಗಳು ದೊಡ್ಡದಾಗಿ ಕೇಳಿಬರ್ತಾ ಇದೆ. ಈಗ ಬಡವರ ಹೊಟ್ಟೆ ಮೇಲೆ ಹೊಡೆದು ನೀವು ಲಕ್ಷ ಡೀಲ್ ಮಾಡಿಕೊಂಡು ಹುದ್ದೆಗಳಿಗೆ ಇವತ್ತು ಆ ಪಟ್ಟಿಯನ್ನು ತಮಗೆ ಇಷ್ಟು ತಿಮಗಿಷ್ಟು ಅಂತೇಳಿ ಹಂಚ್ಕೊಂಡಿದ್ದೀರಲ್ಲ, ಇದು ಯಾರಪ್ಪನ ಸೊತ್ತು ರೀ ಸ್ವಾಮಿ? ಅಲ್ಲ, ಈ ಕೂಡಲೇ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ಈ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕೂಡಲೇ ಸಂಪೂರ್ಣವಾಗಿ ತನಿಖೆ ಮಾಡಲೇಬೇಕು. ಅದರಲ್ಲೇನಾದರೂ ನೀವು ಭಾಗಿಯಾಗಿದ್ದರೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಸಹಕಾರ ಸಚಿವರ ಮನೆ ಮುಂದೆ ಆಹೋರಾತ್ರಿ ಧರಣಿ ಮಾಡುವ ಜೊತೆಗೆ ಇದೇ ತಿಂಗಳು 27ನೇ ತಾರೀಕು ಕೋಲಾರಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಹಾಲು ಒಕ್ಕೂಟದಲ್ಲಿ ನಡೆಯುತ್ತಿರುವಂತಹ ಒಟ್ಟಲ್ಲಿ ಈ ಒಂದು ಪ್ರಕರಣದ ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಇನ್ಸಿಡೆಂಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪಟ್ಟಿ ಹರಿದಾಡ್ತಾ ಇದೆ. ರೈಟ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಲೂರಿನ ಶಾಸಕರಾಗಿರುವಂಥ ನಂಜೇಗೌಡರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಂಜೇಗೌಡರು, ಈಗಾಗಲೇ ನಿಮ್ಮ ಗಮನಕ್ಕೆ ಕೂಡ ಈಗ ಬಂದಿರ್ಬೋದು, ಒಂದು ಪಟ್ಟಿ ಹರಿದಾಡ್ತಾ ಇದೆ, ನೇಮಕಾತಿಯ ಅಂತಿಮ ಪಟ್ಟಿನೇ ಬಂದಿಲ್ಲ. ಅದಾಗಲೇ ಈ ಪಟ್ಟಿ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಬರ್ತಾ ಇದೆ. ತಾವು ಏನು ಹೇಳ್ತೀರಿ, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು? ಸರ್, ಇಂಟರ್ವ್ಯೂನೇ ನಡೀತಾ ಇದೆ. ಇಂಟರ್ವ್ಯೂ ಮುಗಿದ್ಮೇಲೆ ಬೋರ್ಡ್ ಬರ್ತದೆ, ಬೋರ್ಡ್ ಫೈನಲ್ ಆಗ್ಬೇಕಾಗ್ತದೆ, ಪಟ್ಟಿ ಅನೌನ್ಸ್ ಆಗ್ಬೇಕಾಗ್ತದೆ. ಏನು ಆಗದೆ ಇವರು ನಮ್ಮ ಒಕ್ಕೂಟಕ್ಕೆ ಕೆಟ್ಟ ಸುತ್ತಿರೋದಕ್ಕಾಗಿ ಯಾರೋ ಕೆಲವು ಕಿಡಿಗೇಡಿಗಳು ನಮಗೂ ಅದಕ್ಕೆ ಸಂಬಂಧ, ಪಟ್ಟಿಗೆ ಸಂಬಂಧನೇ ಇಲ್ಲ ಸರ್. ಇನ್ನು ಪಟ್ಟಿ ಹೆಂಗ್ ಫೈನಲ್ ಮಾಡ್ತಾರೆ? ಎಲ್ಲೋ ನಮ್ಮ ವೈಯಕ್ತಿಕವಾಗಿ ಯಾರೋ ರಾಜಕೀಯವಾಗಿ ತಗೊಂಡಿದ್ದಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸರ್. ಇನ್ನು ಫೈನಲ್ ಆಗಿಲ್ಲ ಅದು. ಈಗ ಹರಿದಾಡ್ತಾ ಇರುವಂಥ ಪಟ್ಟಿ ಬಗ್ಗೆ ಏನು ಹೇಳ್ತೀರಿ? ಯಾವುದೋ ಫೇಕ್ ಪಟ್ಟಿ ಅಂತ ಹೇಳ್ತೀರಾ ಅಥವಾ ಇದೆಲ್ಲ ಒಂದು ಕಡೆ ಲೀಕ್ ಆಗಿರುವಂಥ ಪಟ್ಟಿ ಅಂತ ಹೇಳ್ತೀರಾ, ಏನು ಹೇಳ್ತೀರಿ? ಸರ್, 100% ಫೇಕ್ ಸರ್. ಲೀಕ್ ಆಗಿರೋದಲ್ಲ, ಫೇಕ್. ಓಕೆ, ಇದ್ರ ಜೊತೆಗೆ ಅನೇಕರ ಆರೋಪ ಕೂಡ ಸರ್, ಎಕ್ಸಾಮ್ ನಡೆದು ಸುಮಾರು 1.5 ತಿಂಗಳಾಗಿದೆ. ಓಕೆ, ಮತ್ತೆ ಎಕ್ಸಾಮ್ ಆದ್ಮೇಲೆ 1:5 ಪಟ್ಟಿ ಮಾಡಿದ್ದಾರೆ. ಓಕೆ, ಇಂಟರ್ವ್ಯೂ ನಡೀತಾ ಇದೆ, ಇನ್ನು ನಿನ್ನೆವರೆಗೂ ಇಂಟರ್ವ್ಯೂ ಆಗಿದೆ. ರೈಟ್. ಹೆಂಗ್ ಫೈನಲ್ ಪಟ್ಟಿ ಆಗ್ತದೆ? ಇವ್ರು ಯಾರೋ ಬೇಕು ಅಂತೇಳಿ ಸೃಷ್ಟಿ ಮಾಡ್ಕೊಂಡು ಅವರೇ ಟೈಪ್ ಮಾಡ್ಕೊಂಡು ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ನಾನು ಅದು ತನಿಖೆ ಮಾಡಿಸ್ತಾ ಇದ್ದೀನಿ ಸರ್, ಎಲ್ಲಿಂದ ಬಂದಿದೆ ಏನಂತ ಸೀರಿಯಸ್ ಆಗಿ ಲೀಗಲ್ ಆಕ್ಷನ್ ತಗೋತಾ ಇದೆ ಅವ್ರ ಮೇಲೆ. ರೈಟ್. ಈ ಪಟ್ಟಿ ಬಗ್ಗೆ ನಿಮ್ಗೆ ಹಾಗಾದ್ರೆ ತನಿಖೆ ಮಾಡಿಸ್ತಾ ಇದೀರಿ ನೀವು? ಅನುಮಾನ ವ್ಯಕ್ತವಾಗ್ತಾ ಇದೆ. 100% ಸರ್. ಇವತ್ತು ನಮ್ಮ ಬೋರ್ಡ್ ಅಲ್ಲಿ ಕೂಡ ತೀರ್ಮಾನ ಆಗ್ತಾ ಇದೆ. ಅದ್ರ ಬಗ್ಗೆ ಲೀಗಲ್ ಆಗಿ ನಾವು ಈ ಪಟ್ಟಿ ಫೇಕ್ ಪಟ್ಟಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಏನು ಆಕ್ಷನ್ ತಗೋಬಹುದು ಅಂತೇಳಿ ನಾವು ಇದು ಬೋರ್ಡ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಸರ್. ಅಲ್ಲಿ ಆ ಒಂದು ಪಟ್ಟಿಯನ್ನು ಹರಿದಾಡ್ತಾ ಇದೆಯಲ್ಲ, ಅದರಲ್ಲಿ ಡೆಪ್ಯೂಟಿ CM ಅಂತ ಒಂದಿಷ್ಟಿದೆ, ರಮೇಶ್ ಕುಮಾರ್ ಸರ್ ಅಂತ ಒಂದು ಬರೆದಿದ್ದಾರೆ. ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಗೆ ಪಟ್ಟಿಯ ಸತ್ಯಾಸತ್ಯತೆಯನ್ನು ಕೂಡ ಪ್ರಶ್ನೆ ಮಾಡೋದು ಒಂದಾದರೆ, ಕೆಲವರು ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆಗೆ ಅಕ್ರಮ ಆಗಿದೆ ಅಂತ. ಏನು ಹೇಳ್ತೀರಿ ಇದಕ್ಕೆ? ಸರ್, ಇಲ್ಲಿ ರೈತರು ಮತ್ತೆ ಬೇರೆಯವರು ಆರೋಪ ಮಾಡೋದಕ್ಕಿಂತಲೂ ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ತಗೊಂಡಿದ್ದಾರೆ. CM, ಡೆಪ್ಯೂಟಿ CM, ಇನ್ನೊಬ್ರು. ಸರ್, ಇನ್ನು ಎಕ್ಸಾಮ್ ನಡೆದಿದೆ ಸರ್. ಇನ್ನು ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿ ಇಂಟರ್ವ್ಯೂ ಕರೆದು 1:5 ಇಂಟರ್ವ್ಯೂ ಕರಿಬೇಕಲ್ಲ ಸರ್, ಹೆಂಗ್ ಸರ್ ಮಾಡಕ್ಕಾಗ್ತದೆ? ಓಕೆ, ಗೌಡ್ರೆ, ನೀವು ಹಾಗೆ ಸಂಪರ್ಕದಲ್ಲಿ ಈಗ ನಾರಾಯಣಗೌಡ ಎಂಬ ರೈತರು ಕೂಡ ಮಾತಾಡ್ತಿದ್ದಾರೆ. ಅವರು ಕೂಡ ಹೇಳ್ತಿದ್ದಾರೆ. ನಾರಾಯಣಗೌಡರಿಗೆ ನಿಮ್ಗಿರುವಂತ ಅನುಮಾನಗಳೇನು? ಈ ಪಟ್ಟಿನೇ ನಕಲಿ ಅಂತ ಹೇಳಲಾಗ್ತಾ ಇದೆ, ಪಟ್ಟಿನೇ ಈಗ ನಕಲಿ ಅಂತ ಶಾಸಕರು ಹೇಳ್ತಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತೆ ಶಾಸಕರು ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಪಟ್ಟಿ ಬಿಡುಗಡೆ ಮಾಡೋರು ಯಾರು?
ಎಲ್ಲಿಂದ ಬಂತು? ಇಲ್ಲ, ಈಗ ಹಾಲು ಒಕ್ಕೂಟದಲ್ಲಿ ಬರೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬಂತು? ಈಗ ಈಗ ಅದೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಪಟ್ಟಿ ಇದು ಅಂತ. ಇದು ಇವತ್ತೊಂದು ಕಥೆ ಅಲ್ಲ ಮೇಡಮ್, ಇದ್ರ ಹಿಂದೆ ಇದ್ದಂತ ಅಧ್ಯಕ್ಷರಾಗಿದ್ರಲ್ವಾ, ಅವರ ಅವಧಿಯಲ್ಲಿ ನಡೆದಂತಹ ಒಂದು ನೇಮಕಾತಿಯಲ್ಲೂ ಹಗರಣ ಇದೆ ಅಂತೇಳಿ ವಾಸನೆ ಬಂತು, ಅದನ್ನ ಮುಚ್ಚಾಕಿದ್ರು. ನಾವು ಕೇಳಿದ್ರೆ ಬಡ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ, ಏನ್ ಪಾಪ ಮಾಡಿದ್ದಾರೆ? ಯಾಕಂದ್ರೆ ನಾವು ಇದೇ ಬರಿಬಾರ್ದಾ ಅಧ್ಯಕ್ಷರೇ? ಗೌಡ್ರೆ, ಈಗ ನಾನೊಂದು ಮಾತು ಹೇಳ್ತೀನಿ, ಕೇಳ್ತಾರ ಪ್ರಶ್ನೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾನು ಕೂಡ ರೈತರು ಬಂದಿದ್ದೀನಿ, ಇನ್ನು ಫೈನಲ್ ಆಗಿಲ್ಲ. ಪಟ್ಟಿ ಫೈನಲ್ ಆದ್ಮೇಲೆ ಈ ಪಟ್ಟಿ ಸಿಕ್ಕಿದೆಯಲ್ಲ ನಿಮ್ಗೆ, ಈ ಪಟ್ಟಿನೂ ಕೈಯಲ್ಲಿ ಇಟ್ಕೊಳ್ರಿ. ಫೈನಲ್ ಇನ್ನು ಅನೌನ್ಸ್ ಆಗುತ್ತಲ್ಲ ರಿಸಲ್ಟ್ 1:5 ಹೌದು, ನಾವು ನಿಮ್ಮ ಮೇಲೆ ಗೌಡ್ರೆ ಪೂರ್ತಿ ಕೇಳಿ. ಹೇಳಿ. ನೀವು ಕೇಳೋ ಅಧಿಕಾರ ಇದೆ, ನೀವು ಕೇಳಲೇಬೇಕು. ಕೇಳೋರಿದ್ರೆ ಭಯ ಇರೋದು. ನೀವು ಕೇಳ್ತಾ ಸರಿ ಇಲ್ಲ ಅಂತ ಹೇಳಕ್ ಹೋಗುದಿಲ್ಲ. ನಾವ್ ಏನು ಪಟ್ಟಿ ಬಿಟ್ಟಿದ ಜಾಲತಾಣದಲ್ಲಿ ಬಿಟ್ಟಿದಲ್ಲ ಆ ಪಟ್ಟಿ ಇಟ್ಕೊಳ್ರಿ. ಹೌದು, ಮತ್ತೆ ಫೈನಲ್ ಪಟ್ಟಿ ಅನೌನ್ಸ್ ಆಗ್ತದಲ್ಲ ಆ ಪಟ್ಟಿ ನೋಡ್ರಿ. ಇದು ಬೋಗಸ್ ಪಾಲಸ ರಿಯಲ್ಲಿನ? ನಾವು ಅದನ್ನೇ ಹುಡುಕ್ತಾ ಇದೀವಿ. ಅವಾಗಲೇ ಒಂದು ಪ್ರಶ್ನೆ ಮಾಡಿ ಎಲ್ಲಿಂದ ಆಯ್ತು ಅದನ್ನೇ ಹುಡುಕ್ತಾ ಇದೀವಿ. ಇಲ್ಲ ನಮ್ಮ ಆಫೀಸಲ್ಲಿ ಆಗಿದೆಯಾ? ನಾವ್ ಹೇಳೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರೈಟ್. ಓಕೆ ಸರ್, ದಂಜೇಗೌಡ್ರೆ, ತಾವು ಕೊನೆಯದಾಗಿ ಹೇಳೋದಕ್ಕೆ ಬಯಸ್ತೀರಿ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀರಿ ಹಾಗಾದ್ರೆ? 100% ಸರ್, 100% ತನಿಖೆ ಮಾಡ್ತೀವಿ. ಅವರ ಒಂದು ಒಕ್ಕೂಟದಿಂದ ಬಿಡುಗಡೆ ಆಗಿರೋದು, ಅವ್ರ ಸಿಬ್ಬಂದಿ. ಓಕೆ ಎನಿವೇ ಇದ್ರ ಬಗ್ಗೆ ತನಿಖೆ ಮಾಡಿಸಿ ಅಂತ ಮಾತನ್ನು ಶಾಸಕರು ಹೇಳ್ತಾ ಇದ್ದಾರೆ. ಧನ್ಯವಾದ ನಂಜೇಗೌಡ್ರೆ, ಹಾಗೆ ನಾರಾಯಣಗೌಡರು ಕೂಡ ಧನ್ಯವಾದ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಈಗ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಆ ಭಾಗದಲ್ಲಿ.